ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನ ಮೇಲೆ ಫೈರಿಂಗ್ ಆಗಿದೆ. ರಿಕ್ಕಿ ರೈ ಮೇಲೆ ಮಿಡ್ನೈಟ್ 12:50ಕ್ಕೆ ಗುಂಡಿನ ದಾಳಿ ನಡೆದಿರೋದು. ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನ ಮೇಲೆ ಫೈರಿಂಗ್ ಆಗಿದೆ. ರಿಕ್ಕಿ ರೈ ಮೇಲೆ ಮಿಡ್ನೈಟ್ 12:50ಕ್ಕೆ ಗುಂಡಿನ ದಾಳಿಯಾಗಿರೋದು. ಬಿಡದಿಯ ಮುತ್ತಪ್ಪ ರೈ ನಿವಾಸದ ಮುಂದಿಗೆ ಅಟ್ಯಾಕ್ ಆಗಿರೋದು. ಆಗಂತುಕರಿಂದ ರಿಕ್ಕಿ ರೈ ಮೇಲೆ 2 ಸುತ್ತಿನ ಫೈರಿಂಗ್ ಆಗಿರೋದು. ಇನ್ನು ರಾತ್ರಿ ಬಿಡದಿಯಿಂದ ಬೆಂಗಳೂರಿಗೆ ಅಂತ ರಿಕ್ಕಿ ರೈ ಹೊರಟಿದ್ರು. ಈ ವೇಳೆ ಅವಘಡ ಸಂಭವಿಸಿರೋದು. ಇನ್ನು 2 ದಿನದ ಹಿಂದಷ್ಟೇ ರಷ್ಯಾದಿಂದ ವಾಪಸ್ ಆಗಿದ್ರು ರಿಕ್ಕಿ ರೈ. ಭೂಗತ ಲೋಕದ ಅಂಡರ್ ವರ್ಲ್ಡ್ ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರರ ಮೇಲೆ ಫೈರಿಂಗ್ ಆಗಿರೋದು. ಅದು ಕೂಡ ಆಗಂತುಕ, ಯಾರು ಕೂಡ ಗೊತ್ತಿಲ್ಲ. ಅದರಲ್ಲೂ ಕೂಡ ಯಾರು ಶೂಟ್ ಮಾಡಿರೋದು ಅದು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನು ಈ ಒಂದು ದಾಳಿಯನ್ನ ನೋಡ್ತಾ ಇದ್ರೆ ಪ್ರೊಫೆಷನಲ್ ಅಂದರೆ ಶೂಟರೇ ಮಾಡಿರುವಂತಹ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇರೋದು. ಅಂದರೆ ಮಧ್ಯರಾತ್ರಿ 12:50ಕ್ಕೆ ಅವರ ನಿವಾಸದಿಂದ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಕಾರಿನಲ್ಲಿ, ಅಂದರೆ ಫಾರ್ಚುನರ್ ಕಾರಿನಲ್ಲಿ ಡ್ರೈವರ್ ಸೇರಿದಂತೆ ಒಬ್ಬರು ಬಾಡಿಗಾರ್ಡ್ ಕೂಡ ಇದ್ರು. ಈ ಸಂದರ್ಭದಲ್ಲಿ ಮೊದಲೇ ಪ್ರೀಪ್ಲಾನ್ ಮಾಡಿಕೊಂಡಂತಹ ಸಂದರ್ಭ ಕೂಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂತೇಳಿದ್ರೆ ಈ ಹಿಂದೆ ಕೂಡ ರಿಕ್ಕಿ ರೈ ಕಾರನ್ನು ಡ್ರೈವ್ ಮಾಡ್ತಾ ಇದ್ರು. ಆದರೆ ಅದೃಷ್ಟವಶಾತ್ ಈಗ ಅವರ ಕಾರ್ ಡ್ರೈವರ್ ಅವರು ಚಲಾಯಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ರಿಕ್ಕಿ ರೈ ಕೂದಲೆಳೆಯ ಅಂತರದಲ್ಲಿ ಬಚಾವಾಗಿರೋದು. ಆದರೆ ಕಾರ್ ಡ್ರೈವರ್ಗೆ ಕೂಡ ಗುಂಡು ತಾಗಬೇಕಾಗಿತ್ತು. ಅವರು ಕೂಡ ಒಂದು ಚಾಣಾಕ್ಷತನದಿಂದ ತಲೆಯನ್ನು ಬಗ್ಸಿದ್ರಿಂದ ಆ ಗುಂಡು ಏಕಾಏಕಿ ರಿಕ್ಕಿ ರೈನ ಮೇಲೆ ಬಿದ್ದಿರೋದು. ಇನ್ನು ಮನೆಯಿಂದ ಆಚೆ ಬರ್ತಾ ಇದ್ದಂತೆ ರಿಕ್ಕಿ ರೈ ಮೇಲೆ ಅಟ್ಯಾಕ್ ಆಗಿದೆ. ಮನೆ ಕಾಂಪೌಂಡ್ನ ಕೂಗಳತೆಯ ದೂರದಲ್ಲಿ ಫೈರಿಂಗ್ ಆಗಿರೋದು. ಇನ್ನು ಡ್ರೈವಿಂಗ್ ಸೀಟ್ ಅನ್ನ ಟಾರ್ಗೆಟ್ ಮಾಡಿ ಫೈರಿಂಗ್ ನಡೆದಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗೆ ಪ್ರತಿ ಬಾರಿ ಕಾರನ್ನ ತಾನೇ ಡ್ರೈವಿಂಗ್ ಕೂಡ ಮಾಡ್ತಾ ಇದ್ರು ರಿಕ್ಕಿ ರೈ. ಇದೇ ಕಾರಣಕ್ಕೆ ಡ್ರೈವಿಂಗ್ ಸೀಟ್ ಅನ್ನೇ ಟಾರ್ಗೆಟ್ ಮಾಡಿ ದಾಳಿ ನಡೆಸಿರೋದು. ಈ ಹಿಂದೆ ಹೇಳ್ತಾ ಇದ್ವಿ, ಅಂದ್ರೆ ಪ್ರತಿ ಬಾರಿ ಕಾರನ್ನ ತನ್ನ ಮನೆಯಿಂದ ಬೇರೆ ಕಡೆ ಹೋಗಬೇಕು ಅಂತ ಹೇಳಿದಾಗ್ಲೂ ಕೂಡ ರಿಕ್ಕಿ ರೈ ಡ್ರೈವಿಂಗ್ ಮಾಡ್ತಾ ಇದ್ರು. ಆದರೆ ಮನೆ ಕಾಂಪೌಂಡ್ನ ಕೂಗಳತೆ ಅಂದ್ರೆ ಅಂತರದಲ್ಲಿಯೇ ಈ ಒಂದು ಫೈರಿಂಗ್ ನಡೆದಿರೋದು. ಮನೆಯಿಂದ ಆಚೆ ಬರ್ತಾ ಇದ್ದಂತೆ ರಿಕ್ಕಿ ರೈ ಮೇಲೆ ಅಟ್ಯಾಕ್ ಆಗಿದೆ. ಈ ಹಿಂದೆಯೂ ಕೂಡ ಇವರೇ ಡ್ರೈವಿಂಗ್ ಅನ್ನ ಮಾಡ್ತಾ ಇದ್ರು. ಅಂದ್ರೆ ಇವರ ಚಲನವಲನವನ್ನ ತುಂಬಾ ಸೂಕ್ಷ್ಮವಾಗಿ ಯಾರೋ ಗಮನಿಸಿ ಅಟ್ಯಾಕ್ ಮಾಡಿರೋದು. ಇದೇ ಕಾರಣಕ್ಕೆ ಡ್ರೈವಿಂಗ್ ಸೀಟ್ ಅನ್ನೇ ಟಾರ್ಗೆಟ್ ಮಾಡಿರೋದು. ಆದರೆ ಅದೃಷ್ಟವಶಾತ್ ಈ ಬಾರಿ ಮಾತ್ರ ರಿಕ್ಕಿ ರೈ ಅವರು ಕೂದಲೆಳೆಯ ಅಂತರದಲ್ಲಿ ತಪ್ಪಿಸಿಕೊಂಡಿರೋದು. ಪ್ರತಿ ಬಾರಿಯೂ ಇವರೇ ಡ್ರೈವಿಂಗ್ ಮಾಡ್ತಾ ಇದ್ರು. ಆದರೆ 12:50ರ ನಂತರದಲ್ಲಿ, ಅಂದರೆ ಮಿಡ್ನೈಟ್ನ ನಂತರದಲ್ಲಿ ಬಿಡದಿಯಿಂದ ಬೆಂಗಳೂರಿಗೆ ಬರಬೇಕಾಗಿತ್ತು. ಈ ಸಂದರ್ಭದಲ್ಲಿ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ದಂತಹ ಆಗಂತುಕರೊಬ್ಬರು ಶೂಟೌಟ್ ಮಾಡಿರೋದು. ಅಂದರೆ ಡ್ರೈವಿಂಗ್ ಸೀಟನ್ನೇ ಟಾರ್ಗೆಟ್ ಮಾಡಿ ಪ್ರತಿ ಬಾರಿಯೂ ಇವರೇ ಡ್ರೈವಿಂಗ್ ಮಾಡ್ತಾರೆ ಅಂತ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ರಿಕ್ಕಿ ರೈ ಪ್ರಯಾಣಿಸ್ತಾ ಇದ್ದಂತಹ ಕಾರು, ಅಂದರೆ ಶಾರ್ಪ್ ಶೂಟರೇ ಈ ಕೆಲಸವನ್ನ ಮಾಡಿರೋದು. ಅದು ಕೂಡ ಚಲಾಯಿಸುವಂತಹ ಕಾರಿನ ಮೇಲೆ ಶೂಟೌಟ್ ಮಾಡಬೇಕು ಅಂದರೆ ಆತ ಪ್ರೊಫೆಷನಲ್ ಶೂಟರೇ ಆಗಿರಬೇಕು. ಹಾಗಾಗಿ ಇವರ ಹಿಂದಿನ ಹಿನ್ನೆಲೆ ಏನು, ಅಥವಾ ಹಿಂದೆ ಯಾವುದಾದ್ರೂ ದ್ವೇಷವನ್ನ ಕಟ್ಕೊಂಡಿದ್ರ? ಯಾಕಂದ್ರೆ ರಿಕ್ಕಿ ರೈ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಕಾಂಟ್ರವರ್ಸಿಯಲ್ಲೂ ಕೂಡ ತಳಕು ಹಾಕೊಂಡಿಲ್ಲ. 2023ರಲ್ಲಿ ಮಾತ್ರ ಉದ್ಯಮಿಯೊಬ್ಬರ ಜೊತೆ ಕಾಂಟ್ರವರ್ಸಿಯಲ್ ಮಾಡ್ಕೊಂಡಿದ್ರು. ಬಿಟ್ರೆ ಇದೇ ಮೊದಲ ಬಾರಿಗೆ ಈ ರೀತಿಯ ಚಕಮಕಿ ಆಗಿರೋದು ಗುಂಡಿನ ಮೂಲಕ. ಇನ್ನು ರಿಕ್ಕಿ ರೈ ಕಾರು ಚಾಲನೆ ಮಾಡ್ತಾ ಇದ್ದಿದ್ದು ಡ್ರೈವರ್ ರಾಜು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಫೈರಿಂಗ್ ಆಗ್ತಾ ಇದ್ದಂತೆ ತಕ್ಷಣಕ್ಕೆ ಕಾರು ಚಾಲಕ ಬಗ್ಬಿಟ್ಟಿದ್ದಾರೆ. ಪಕ್ಕದ ಸೀಟ್ನಲ್ಲಿದ್ದ ರಿಕ್ಕಿ ರೈಗೆ ಗುಂಡು ತಾಗಿರೋದು. ಫೈರಿಂಗ್ನಲ್ಲಿ ರಿಕ್ಕಿ ರೈನ ಮೂಗು ಹಾಗೆ ಕೈಗೆ ಗುಂಡು ತಾಗಿದೆ. 12 ಗೇಜ್ನ ಶಾರ್ಟ್ ಗನ್ 70 mm ಬುಲೆಟ್ನಿಂದ ದಾಳಿಯಾಗಿರೋದು. ರಿಕ್ಕಿ ರೈ ಕಾರು ಚಾಲನೆಯನ್ನ ಡ್ರೈವರ್ ರಾಜು ಮಾಡ್ತಾ ಇದ್ರು. ಈ ಹಿಂದೆ ಕೂಡ ಇವರೇ ಡ್ರೈವಿಂಗ್ ಅನ್ನ ಕೂಡ ಮಾಡ್ತಾ ಇದ್ರು. ಅಂದ್ರೆ ರಿಕ್ಕಿ ರೈ ಡ್ರೈವಿಂಗ್ ಮಾಡ್ತಾ ಇದ್ರು. ಆದರೆ ಅದೃಷ್ಟವಶಾತ್ ಯಾವುದೋ ಡಾಕ್ಯುಮೆಂಟ್ ಅನ್ನ ಮರ್ತು ಹೋಗ್ತಾರೆ. ಹಾಗಾಗಿ ಮತ್ತೆ ಅವರ ನಿವಾಸಕ್ಕೆ ತೆರಳಿ ಡಾಕ್ಯುಮೆಂಟ್ ಅನ್ನು ತೆಗೆದುಕೊಂಡು ವಾಪಸ್ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಡ್ರೈವರ್ ರಾಜು ಚಾಲನೆಯನ್ನ ಮಾಡ್ತಾ ಇರ್ತಾರೆ. ಫೈರಿಂಗ್ ಆಗ್ತಾ ಇದ್ದಂತೆ ತಕ್ಷಣವೇ ಕಾರು ಚಾಲಕ ಬಾಗಿದ್ದಾರೆ. ಹೀಗಾಗಿ ಪಕ್ಕದ ಸೀಟ್ನಲ್ಲಿ, ಅಂದರೆ ಹಿಂದಿನ ಸೀಟ್ನಲ್ಲಿದ್ದಂತಹ ರಿಕ್ಕಿ ರೈಗೆ ಗುಂಡು ತಾಗಿರೋದು. ಫೈರಿಂಗ್ನಲ್ಲಿ ರಿಕ್ಕಿ ರೈನ ಮೂಗು ಹಾಗೆ ಕೈಗೆ ಕೂಡ ಗುಂಡು ತಾಗಿದೆ. ಪರಿಣಾಮವಾಗಿ ಅವರು ಆಸ್ಪತ್ರೆಗೂ ಕೂಡ ದಾಖಲಾಗಿರುವ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇನ್ನೊಂದು ದೃಶ್ಯಾವಳಿಗಳಲ್ಲಿ
ಫಾರ್ಚುನರ್ ಕಾರಿಗೆ ಏಕಾಏಕಿ 12 ಗೇಜ್ನ ಶಾರ್ಟ್ ಗನ್ನ ಮೂಲಕ 70 mm ಬುಲೆಟ್ನಿಂದ ದಾಳಿ ಮಾಡಿರೋದು. ಅಂದರೆ ಈ ಎಲ್ಲ ದೃಶ್ಯಾವಳಿಗಳನ್ನು ಅಥವಾ ಈ ಎಲ್ಲ ಘಟನಾವಳಿಗಳನ್ನು ನೋಡ್ತಾ ಇದ್ರೆ ಮೊದಲೇ ಪ್ಲಾನ್ ಅನ್ನ ಮಾಡಿಕೊಂಡು ಆದಂತಹ ಘಟನೆ. ಇದರ ಜೊತೆಗೆ 2 ದಿನದ ಹಿಂದಷ್ಟೇ ರಷ್ಯಾದಿಂದ ಕೂಡ ರಿಕ್ಕಿ ರೈ ವಾಪಸ್ ಆಗಿದ್ರು. ಅಂದರೆ ಯಾವ ಕಾರಣಕ್ಕೆ ಈ ಗುಂಡಿನ ಚಕಮಕಿಯಾಗಿದೆ? ಹಳೆಯ ದ್ವೇಷದ ಹಿನ್ನೆಲೆನ ಅಥವಾ ಅಂಡರ್ ವರ್ಲ್ಡ್ ಡಾನ್ನ ಪುತ್ರರಾಗಿರೋ ಕಾರಣದಿಂದ, ಈ ಹಿಂದೆ ಯಾವುದಾದ್ರೂ ವೈಯಕ್ತಿಕ ದ್ವೇಷ ಇತ್ತಾ? ಎಲ್ಲವೂ ಕೂಡ ಪ್ರಶ್ನೆ. ಜೊತೆಗೆ ಕಾಂಪೌಂಡ್ನ ಒಂದು ಹೋಲ್ ಇರುತ್ತೆ, ಆ ಹೋಲ್ನ ಮೂಲಕ ಗುಂಡಿನ ಚಕಮಕಿ ಆಗಿದೆ ಅಂತ ಕೂಡ ಶಂಕೆ ವ್ಯಕ್ತವಾಗ್ತಾ ಇದೆ. ಫೈರಿಂಗ್ನಲ್ಲಿ ರಿಕ್ಕಿ ರೈನ ಮೂಗು ಹಾಗೆ ಕೈಗೆ ಗುಂಡು ತಾಗಿದೆ. ಇನ್ನು ರಿಕ್ಕಿ ರೈಗೆ ಗಂಭೀರವಾಗಿ ಗಾಯಗಳಾಗಿದೆ, ಹಾಗೆ ಸ್ಥಳೀಯ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ. ಸದ್ಯ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ನೀಡಿ ಹೇಗಾಯಿತು ಈ ಘಟನಾವಳಿಗಳು ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಚಾಲಕ ರಾಜುವಿನಿಂದ ಕೂಡ ಘಟನೆಯ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿಕೊಳ್ತಾ ಇದ್ದಾರೆ. ಇನ್ನು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂಡ್ FSL ಟೀಮ್ ಕೂಡ ಮೊಕ್ಕಾಂ ಹೂಡಿದೆ. ದಾಳಿ ಹಿಂದೆ ಯಾರಿದ್ದಾರೆ ಈ ಕುರಿತಂತೆ ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ರಿಕ್ಕಿಗೆ ಗುಂಡಿನ ಚಕಮಕಿಯ ದಾಳಿಯಲ್ಲಿ ಗಂಭೀರವಾದಂತಹ ಗಾಯಗಳಾಗಿರುವುದು ಮೂಗಿಗೆ ಹಾಗೆ ಕೈಗೆ. ಹಾಗಾಗಿ ಸ್ಥಳೀಯ ಆಸ್ಪತ್ರೆಗೆ ಅಂದರೆ ಖಾಸಗಿ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಸದ್ಯ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ, ಯಾವ ಕಾರಣಕ್ಕೆ, ಯಾವ ಹಿನ್ನೆಲೆಯಲ್ಲಿ ಇದೆಲ್ಲ ಆಗೋದಕ್ಕೆ ಸಾಧ್ಯ? ಜೊತೆಗೆ 2 ದಿನದ ಹಿಂದೆ ರಷ್ಯಾದಿಂದ ವಾಪಸ್ ಆಗಿದ್ರು. ಹಾಗಾಗಿ ಅವರ ಸುತ್ತಮುತ್ತಲಿರುವಂತಹ ಸ್ನೇಹಿತರ ಬಳಗ ಅಥವಾ ಆಪ್ತ ವಲಯ ಅಥವಾ ಯಾರ್ಯಾರು ಶತ್ರುಗಳಿದ್ರು ಎಲ್ಲದಕ್ಕೂ ಕುರಿತಂತೆ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಹಾಗೆ FSL ಟೀಮ್ ಕೂಡ ಮೊಕ್ಕಾಂ ಹೂಡಿದೆ. ದಾಳಿಯ ಹಿಂದೆ ಯಾರ ಕೈವಾಡ ಇದೆ? ಯಾಕಂತ ಹೇಳಿದ್ರೆ ಹೇಳ್ಬೇಕು ಅಂತ ಹೇಳಿದ್ರೆ ಅದೃಷ್ಟವಶಾತ್ ರಿಕ್ಕಿ ರೈ ಸಾವಿನ ಅಂಚಿನಿಂದ ಪಾರಾಗಿರೋದು. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಡ್ರೈವಿಂಗ್ ಮಾಡ್ತಾ ಇರೋದು ಅಥವಾ ಮಾಡ್ತಾ ಇದ್ದಿದ್ದು ರಿಕ್ಕಿ ರೈ ಅವರೇ ಬಿಡದಿಯಿಂದ. ಅದರಲ್ಲೂ ಕೂಡ ಅವರ ಮನೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಸೆಕ್ಯೂರಿಟಿ ಗಾರ್ಡ್ ಇರುತ್ತೆ. ಯಾವುದೇ ಒಂದು ಚಿಕ್ಕ ಇರುವೆ ಹೋಗಬೇಕು ಅಂತ ಹೇಳಿದ್ರು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಪರೀಕ್ಷೆಯ ನಂತರವೇ ಹೋಗಬೇಕಾಗತ್ತೆ. ಹಾಗಿದ್ದಲ್ಲಿ ಅವರ ಮನೆಯ ಸುತ್ತಮುತ್ತಲೂ ಕಣ್ಗಾವಲು ಇರೋದ್ರಿಂದ ಅಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬಿಡದಿಯಿಂದ ಬೆಂಗಳೂರಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅದು ಕೂಡ ಕೂದಲೆಳೆಯ ಅಂತರದಲ್ಲಿ ತಪ್ಪಿಸ್ಕೊಂಡಿರೋದು, ಹಾಗೆ ಕೂಗಳತಿಯ ದೂರದಲ್ಲಿ ಈ ಅಟ್ಯಾಕ್ ಆಗಿರೋದು. ಅಂದ್ರೆ ಇವರ ಚಲನವಲನಗಳನ್ನ ಆಗಂತುಕ ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದಾನೆ. ಹಾಗೆ ಡ್ರೈವಿಂಗ್ ಮಾಡ್ತಾ ಇರೋದು ರಿಕ್ಕಿ ರೈ ಅನ್ನೋದನ್ನ ಭಾಸವಾಗಿಟ್ಕೊಂಡು ಅಥವಾ ಸರಿಯಾಗಿ ಅವ್ರಿಗೂ ಕೂಡ ಮಾಹಿತಿ ಸಿಗಲಿಲ್ಲ, ಹಾಗಾಗಿ ಅಟ್ಯಾಕ್ ಮಾಡಿರೋದು. ನೀವು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಕಾರಿಗೆ ಬಿದ್ದಿರುವಂತಹ ಬುಲೆಟ್ನ ದೃಶ್ಯಾವಳಿಗಳನ್ನ. ಅವರು ಮಾಹಿತಿ ನೀಡಿದ್ದಾರೆ. ಸದ್ಯಕ್ಕೆ ಮೇಲ್ನೋಟಕ್ಕೆ ಒಂದು ರೌಂಡ್ ಫೈರಿಂಗ್ ಮಾಡಿರೋದು ತಿಳಿದು ಬರ್ತಿದೆ. ಅದು ಏನು ಡ್ರೈವರ್ ಇದ್ದಾರೆ, ಅವರು ಡ್ರೈವರಿನ ಮಾಹಿತಿ ಪ್ರಕಾರ ಅವರು ಕೇವಲ ಒಂದು ದೊಡ್ಡ ಶಬ್ದ ಕೇಳಿಸ್ತು ಅಂತ ಅವರು ಮಾಹಿತಿ ನೀಡಿದ್ದಾರೆ. ಇನ್ನೂ ಅವ್ರನ್ನ ಎಲ್ಲರನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ನಂತರ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಬಳಸಿರ್ಬೋದು ಅನ್ಸುತ್ತೆ ಸರ್. ಏನು ಮೇಲ್ನೋಟಕ್ಕೆ ನೋಡ್ತಿದ್ದಂಥ ಸಂದರ್ಭದಲ್ಲಿ ಇದು ಹೇಳಿದ್ರು ಒಂದು ಶಾರ್ಟ್ ಗನ್ ಯೂಸ್ ಮಾಡಿರೋವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಬಟ್ ನಮ್ಮ FSL ಟೀಮ್ ಅವರೆಲ್ಲ ಬಂದಿದ್ದಾರೆ. ಅವ್ರು ಏನು ಮಾಹಿತಿ ಕೊಡ್ತಾರೆ ಅದರ ಮೇಲೆ ನಾವು ನಂತರದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಸರ್, ಕಾರಲ್ಲಿ ಎಷ್ಟು ಜನ ಇದ್ದು ರಿಟರ್ನ್ ಫೈರ್ ಏನಾದ್ರು ಆಗಿದೆ ಅಂತ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕಬೇಕಾಗಿದೆ. ಕಾರಲ್ಲಿ ಎಷ್ಟು ಜನ ಇದ್ರು, ರಿಟರ್ನ್ ಫೈರ್ ಏನಾದ್ರು ಆಗಿದೆಯಾ ಅಂತ ಅದ್ರ ಬಗ್ಗೆ ಇನ್ನೂ ನಮಗೆ ಏನೋ ಮಾಹಿತಿ ಇಲ್ಲ. ಕಾರಲ್ಲಿ 3 ಜನ ಇದ್ದಾರೆ. ಸೊ ಇನ್ನೂ ನಾವು ಅವನ್ನೆಲ್ಲರನ್ನೂ ಕರೆದು ವಿಚಾರಣೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಬುಲೆಟ್ ಸಿಕ್ಕಿದೆ ಸರ್ ಈಗ ಕಾರಲ್ಲಿ ಫೈರ್ ಆಗಿರೋ? ಇಲ್ಲ, ಸದ್ಯಕ್ಕೆ ಅಂಥದ್ದು ಅದು ಇಲ್ಲ. ಇನ್ನೂ ಸಂಪೂರ್ಣವಾಗಿ FSL ಟೀಮ್ ಬಂದು ಅದನ್ನೆಲ್ಲ ನಾವು ಸಂಪೂರ್ಣವಾಗಿ ಅವರು ಚೆಕ್ ಮಾಡಿದ ನಂತರ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಸರ್, ಗಾಯಾಳು ಸರ್ ಅವರು ಏನಾದ್ರು ಗನ್ಮ್ಯಾನ್ ಹೊಂದಿದ್ರು ಸರ್? ಆ ಗನ್ಮ್ಯಾನ್ ಇದ್ರೆ ಸರ್ ಅವ್ರಿಗೆ ಪ್ರೈವೇಟ್ ಸೆಕ್ಯೂರಿಟಿ ಇದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಬೇಕು. ಓಕೆ.